ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಹೋಸ್ಟ್ ನಿಖಿತಾ, 3ನೇ BDS RV ಡೆಂಟಲ್ ಕಾಲೇಜಿನಲ್ಲಿ ಓದುತ್ತಿದ್ದೇನೆ. ಮೌಖಿಕ ನೈರ್ಮಲ್ಯದ ಪಾಡ್ಕ್ಯಾಸ್ಟ್ನ ಇಂದಿನ ಸಂಚಿಕೆಗೆ ಸುಸ್ವಾಗತ. ಈ ಸಂಚಿಕೆಯಲ್ಲಿ ಡೆಂಟಲ್ ಕ್ಯಾವಿಟಿ ಫ್ಲೋರೋಸಿಸ್ಗೆ ಸಂಬಂಧಿಸಿದ ಒಂದು ಪ್ರಮುಖ ಸ್ಥಿತಿ ಬಗ್ಗೆ ನಾನು ನಿಮಗೆ ತಿಳಿಸುತ್ತಿದ್ದೇನೆ. ಇದರಿಂದ ಪ್ರಾರಂಭಿಸೋಣ. ಈಗ ನಿಖರವಾಗಿ ಫ್ಲೋರೋಸಿಸ್ ಎಂದರೇನು? ಡೆಂಟಲ್ ಫ್ಲೋರೋಸಿಸ್ ಹಲ್ಲಿನ ದಂತಕವಚದ ಮೇಲೆ ಪರಿಣಾಮ ಬೀರುವ ಸ್ಥಿತಿಯಾಗಿದೆ ಮತ್ತು ದೀರ್ಘಕಾಲದವರೆಗೆ ಫ್ಲೋರೈಡ್ ಹೆಚ್ಚಿನ ಸೇವನೆಯಿಂದ ಉಂಟಾಗುತ್ತದೆ. ಸರಳವಾಗಿ ಹೇಳುವುದಾದರೆ ಇದು ನಿಮ್ಮ ಹಲ್ಲುಗಳ ಮೇಲೆ ಬಿಳಿ ಅಥವಾ ಕಂದು ಬಣ್ಣದ ಚುಕ್ಕೆಗಳನ್ನು ಉಂಟು ಮಾಡುವ ಸ್ಥಿತಿಯಾಗಿದೆ. ಆದ್ದರಿಂದ ಈಗ ಪ್ರಶ್ನೆ ಉದ್ಭವಿಸುತ್ತದೆ, ಆರೋಗ್ಯಕರ ಹಲ್ಲು ಮತ್ತು ಮೂಳೆಗಳನ್ನು ಕಾಪಾಡಿಸಿಕೊಳ್ಳಲು ಎಷ್ಟು ಫ್ಲೋರೈಡ್ ಅಗತ್ಯವಿದೆ? ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಕುಡಿಯುವ ನೀರಿನ ಫ್ಲೋರೈಡ್ ಪ್ರಮಾಣಿತ ದರವು 0.5 to 1 ppm ಆಗಿದೆ. ಇದಕ್ಕಿಂತ ಹೆಚ್ಚಿನದ ಫ್ಲೋರೋಸಿಸ್ಗೆ ಕಾರಣವಾಗುತ್ತದೆ. ದೊಡ್ಡ ಅಪಾಯ ಹುಟ್ಟಿನಿಂದ 8 ವರ್ಷಗಳವರೆಗೆ, ವಿಶೇಷವಾಗಿ 15 ರಿಂದ 30 ತಿಂಗಳ ನಡುವೆ ಕಾಣಿಸಿಕೊಳ್ಳುತ್ತದೆ. 8 ವರ್ಷಕ್ಕಿಂತ ಮೊದಲು ಜಾಸ್ತಿ ಫ್ಲೋರೈಡ್ ಸೇವನೆಯು ಫ್ಲೋರೋಸಿಸ್ಗೆ ಕಾರಣವಾಗಬಹುದು. ಫ್ಲೋರೋಸಿಸ್ಗೆ ಕಾರಣಗಳು: ಕೋಕ್, ಪೆಪ್ಸಿ, ಫ್ಲೋರೈಡೇಟೆಡ್ ಟ್ಯಾಪ್ ವಾಟರ್ ಮತ್ತು ಜಾಸ್ತಿ ಟೂತ್ಪೇಸ್ಟ್ ಹಾಗೂ ಇತರ ಮೌಖಿಕ ಆರೈಕೆಯ ಉತ್ಪನ್ನಗಳು, ಫ್ಲೋರೈಡ್ ಅಪ್ಲಿಕೇಶನ್ ಮತ್ತು ಆಹಾರ ಪೂರಕಗಳು. ಪರಿಣಾಮವಾಗಿ ಸಾಂಕ್ರಾಮಿಕ ರೋಗಶಾಸ್ತ್ರದ ಬಗ್ಗೆ ಚರ್ಚಿಸೋಣ. ಪ್ರಪಂಚದಲ್ಲಿ ದಂತ ಫ್ಲೋರೋಸಿಸ್ ಹರಡುವಿಕೆಯು ಹೆಚ್ಚುತ್ತಿದೆ. ಯುಎಸ್ನಲ್ಲಿ ಒಟ್ಟು ಜನಸಂಖ್ಯೆ 23% ಜನರು ಪ್ರಭಾವಿತವಾಗಿದ್ದಾರೆ. ಇತ್ತೀಚಿನ ಅಧ್ಯಯನಗಳಿಗೆ ಪ್ರವೇಶ. ಭಾರತದಲ್ಲಿ ಪುರುಷರಲ್ಲಿ ದಂತ ಫ್ಲೋರೋಸಿಸ್ ಹರಡುವಿಕೆಯು 49% ಮತ್ತು ಮಹಿಳೆಯರಲ್ಲಿ 54%. ಫ್ಲೋರೋಸಿಸ್ ಹೆಚ್ಚಿನ ಹರಡುವಿಕೆಯನ್ನು ಗಮನಿಸಿದ ರಾಜ್ಯವೆಂದರೆ ಆಂಧ್ರಪ್ರದೇಶ್, ಗುಜರಾತ್, ರಾಜಸ್ಥಾನ್, ತೆಲಂಗಾಣ. ಗರ್ಭಾವಸ್ಥೆಯಲ್ಲಿ ಫ್ಲೋರೈಡ್ ಮಾನ್ಯತೆ 3 ರಿಂದ 4 ವರ್ಷ ವಯಸ್ಸಿನ ಮಕ್ಕಳಲ್ಲಿ ಕಡಿಮೆ IQ ಅಂಕಗಳೊಂದಿಗೆ ಸಂಬಂಧಿಸಿದೆ. ಆದ್ದರಿಂದ ಗರ್ಭಾವಸ್ಥೆಯಲ್ಲಿ ಫ್ಲೋರೈಡ್ ಸೇವನೆಯು ಕಡಿಮೆ ಮಾಡಬೇಕು. ಈಗ ಚರ್ಚೆಯ ಮುಖ್ಯ ವಿಷಯಕ್ಕೆ ಹೋಗೋಣ. ಫ್ಲೋರೋಸಿಸ್ ತಡೆಗಟ್ಟಲು ಕೆಲವು ಸಲಹೆಗಳು ಮತ್ತು ತಂತ್ರಗಳು ಇಲ್ಲಿವೆ. ಮೊದಲನೇದಾಗಿ, ಕುಡಿಯುವ ನೀರಿನ ಪ್ರಾಥಮಿಕ ಮೂಲವನ್ನು ಪರಿಶೀಲಿಸಿ. ಕುಡಿಯುವ ನೀರಿನಲ್ಲಿ ಫ್ಲೋರೈಡ್ ಸೂಕ್ತ ಸಾಂದ್ರತೆಯನ್ನು ನಿರ್ವಹಿಸಬೇಕೆಂದರೆ 0.5 ರಿಂದ 1 ppm. ನೀರಿನಲ್ಲಿ ಸರಿಯಾದ ಪ್ರಮಾಣದ ಫ್ಲೋರೈಡ್ ಅನ್ನು ಪರೀಕ್ಷಿಸಲು ಸರ್ಕಾರವು ಕಾರ್ಯತಂತ್ರಗಳನ್ನು ಜಾರಿಗೆ ತರಬೇಕು. ಎರಡನೇ ಸಲಹೆ, ಸ್ತನಪಾನ. ಇದು ಮಗುವಿನ ಫ್ಲೋರೈಡ್ಗೆ ಒಡ್ಡಿಕೊಳ್ಳುವುದನ್ನು ಕಡಿಮೆ ಮಾಡುತ್ತದೆ. ಕೆಲವು ಹಾಲಿನ ಪುಡಿಗಳಲ್ಲಿ ಅಲ್ಪ ಪ್ರಮಾಣದ ಫ್ಲೋರೈಡ್ ಅನ್ನು ಹೊಂದಿರುತ್ತವೆ. ಮೂರನೇ ಸಲಹೆ, ಟೂತ್ಪೇಸ್ಟ್ ಬಳಕೆ. ಮಕ್ಕಳಿಗೆ ಸಣ್ಣ ಪ್ರಮಾಣದ ಟೂತ್ಪೇಸ್ಟ್ ಅನ್ನು ಬಳಸಿ. ಮಕ್ಕಳು ಟೂತ್ಪೇಸ್ಟ್ ಅನ್ನು ನುಂಗಬಾರದೆಂದು ನೋಡಿಕೊಳ್ಳಿ. ನಾಲ್ಕನೇ ಸಲಹೆ, ಮೌತ್ ವಾಶ್ಗಳನ್ನು ತಪ್ಪಿಸಿ. 6 ವರ್ಷದೊಳಗಿನ ಮಕ್ಕಳಿಗೆ ಮೌತ್ ವಾಶ್ ನೀಡಬಾರದು. 5ನೇ ಸಲಹೆ, ನಿಯಮಿತ ದಂತವೈದ್ಯರ ಭೇಟಿ. ಇದು ದಂತವೈದ್ಯರು ಬಾಯಿಯ ಆರೋಗ್ಯವನ್ನು ನೋಡಲು ಮತ್ತು ಫ್ಲೋರೋಸಿಸ್ನ ಯಾವುದೇ ಚಿಹ್ನೆಗಳನ್ನು ನೋಡಲು ಸುಲಭವಾಗುತ್ತದೆ. ಈಗ ಚಿಕಿತ್ಸೆ. ಡೆಂಟಲ್ ಬ್ಲೀಚಿಂಗ್ ಹಲ್ಲಿನ ಫ್ಲೋರೋಸಿಸ್ನ ಅತ್ಯಂತ ಪರಿಣಾಮಕಾರಿ ಚಿಕಿತ್ಸೆಯಾಗಿದೆ. ವಿಪರೀತ ಪ್ರಕರಣದಲ್ಲಿ ಕ್ರೌನ್ ಮತ್ತು ವಿನಿಯರ್ಸ್ ಬಳಸಲಾಗುತ್ತದೆ. ಇಂದಿನ ಸಂಚಿಕೆಯನ್ನು ನೀವು ಆನಂದಿಸಿದ್ದೀರಾ ಎಂದು ನಾನು ಭಾವಿಸುತ್ತೇನೆ. ಧನ್ಯವಾದಗಳು.